ವಿಜಯಪುರ ಪಟ್ಟಣದ 9ನೇ ವಾರ್ಡಿನ ಮಂಡಿಬೆಲೆ ರಸ್ತೆಯ ಪಾರ್ಕ್ನಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಕೊಳವೆಬಾಯಿ ಕೊರೆಯಲು ಪುರಸಭೆ ಅಧ್ಯಕ್ಷೆ ಎಸ್. ಭವ್ಯಾ ಮಹೇಶ್ ಅವರು ಚಾಲನೆ ನೀಡಿ ಮಾತನಾಡಿದ ಅವರು, ನಗರೋತ್ಥಾನ ಯೋಜನೆಯಡಿಯಲ್ಲಿ 2,57,00,000 ಅನುದಾನ ಬಿಡುಗಡೆಯಾಗಿದ್ದು, ಬಹುತೇಕ ಕಾಮಗಾರಿಗಳು ಮುಗಿದಿವೆ. ಈ ಯೋಜನೆಯಡಿಯಲ್ಲಿ ವಾರ್ಡ್ ನಂ. 1, 9, 23ಗಳಲ್ಲಿ ಕುಡಿಯುವ ನೀರಿಗಾಗಿ ಕೊಳವೆಬಾ ಕೊರೆಲು ಕ್ರಿಯಾಯೋಜನೆ ಮಾಡಲಾಗಿತ್ತು. ಅದರಂತೆ 9ನೇ ವಾರ್ಡಿನಲ್ಲಿ ಚಾಲನೆ ನೀಡಲಾಗಿದೆ. ಕೊಳವೆಬಾವಿಗಳಲ್ಲಿ ನೀರಿನ ಇಳುವರಿ ಕಡಿಮೆಯಾಗಿದ್ದು, ಕೊಳವೆಬಾವುಗಳು ಕೊರೆಸಲಾಗುತ್ತಿದ್ದು ಅನಿವಾರ್ಯವಾಗಿದೆ. ಸಾರ್ವಜನಿಕರು ಬೇಗೆಯಲ್ಲಿ ನೀರನ್ನು ಮಿತವಾಗಿ ಬಳಕೆ ಮಾಡಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ವಾರ್ಡ ಮುಖಂಡರಾದ ಮಹೇಶ ಅಪ್ರೋಜ್, ಮಂಜುನಾಥ ವೈ, ಎಸ್. ವಜೀರ್ ಅಹಮದ್, ಸಿದ್ದಯ್ಯ, ಅಬ್ಬಲ್, ಶ್ರೀರಾಮ, ಶಫಿ, ರಾಮಕೃಷ್ಣ ಪಪ, ಟಿ. ಎಂ. ನಾಗರಾಜು, ಹಬ್ಬುದಲ್ ಪಾಷ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ನಗರೋತ್ಥಾನದಲ್ಲಿ 2,57,00,000ದಲ್ಲಿ ಪ್ರಾವಿಷನ್ ಇರೋದು 9ನೇ ವಾರ್ಡು. ಇವತ್ತು ಬೋರ್ವೆಲ್ ಚಾಲನೆ ಕೊಟ್ಟಿದ್ದೀವಿ. 9ನೇ ವಾರ್ಡಲ್ಲಿ ನೀರಿನ ಅಭಾವ ತುಂಬ ಇರೋದ್ರಿಂದ ಇವತ್ತು ಚಾಲನೆ ಇದೆ. ಅದು ನಾಗರಿಕರಿಗೆ ಏನು ಹೇಳೋದು ಅಂದರೆ, ನೀರಿನ ಅಭಾವ ಇರೋದ್ರಿಂದ ಬೇಸಿಗೆ ಬರ್ತಾ ಇದೆ, ಆದಷ್ಟು ಮಿತವಾಗಿ ಬಳಸಿ ನೀರಿನ ಸಂರಕ್ಷಣೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮುಖಂಡರಿದ್ದಾರೆ, ವಾರ್ಡ್ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ.